ಧನುರಾಶಿಯವರಿಗೆ ಒಂದು ಅದ್ಭುತವಾದ ಶಕ್ತಿಯನ್ನು ಕೊಡ್ತಕ್ಕಂತಹ ಮಂತ್ರವನ್ನು ಹೇಳ್ತೇನೆ ನಾನು ನಿಮ್ಮ ಈ ವಿಡಿಯೋದಲ್ಲಿ. ಅದ್ಭುತ ಶಕ್ತಿ ಅಂದರೆ ಹೇಗೆ? ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸಿಕೊಂಡರೆ ಎಂತಹ ಅದ್ಭುತಗಳನ್ನು ಮಾಡ್ಬೋದು ನೀವು ಧನುರಾಶಿಯವರು. ಅದೀಗ ಆಗ್ತಾ ಇದೆಯಾ? ಅರ್ಧಾಷ್ಟಮ ಶನಿಯಿಂದ ಆಗಾಗ್ತಾ ಇಲ್ಲ. ಗುರುಬಲದಿಂದಾಗಿ ಸ್ವಲ್ಪ ಆಗ್ತಾ ಇದೆ. ಇನ್ನೊಂದು 2 ತಿಂಗಳಿಗೆ ಅದು ಕೂಡ ಇರೋದಿಲ್ಲ ಗುರುಬಲವು. ಆವಾಗ ಮುಂದೇನು? ಪ್ರಶ್ನಾರ್ಥಕ ಚಿಹ್ನೆ. ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸಿಕೊಳ್ಳುವುದು, ಎಲ್ಲರನ್ನೂ ಸೆಳೆಕೊಳ್ತಕ್ಕಂಥದ್ದು ಧನುರಾಶಿಯವರಿಗೆ ಭಾಳ ಭಾಳ ಇಂಪಾರ್ಟೆಂಟ್. ಇದನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ. ಪ್ರತಿಯೊಬ್ಬ ಧನುರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಅಂದರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಧನುರಾಶಿಯವರಿಗೆ ಜನಾಕರ್ಷಣ ತಂತ್ರ, ರಹಸ್ಯ ತಂತ್ರವನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೇನೆ. ಯಾಕೆ ಇಂಪಾರ್ಟೆಂಟ್ ಇದು? ಯಾಕೆ ಎಲ್ಲರೂ ನಿಮ್ಮತ್ತ ಸೆಳ್ಕೊಳ್ಬೇಕು? ಬೇಕು. ನಿಮ್ಮತ್ತ ಎಲ್ಲರನ್ನೂ ನೀವು ಸೆಳ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಕೆಲಸಗಳಾಗೋದಿಲ್ಲ. ನಿಮ್ಗೊಂದು ಜಾಬ್ ಬೇಕು, ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ, ನಿಮ್ಮ ಥರದ್ದೇ ಎಕ್ಸ್ಪೀರಿಯೆನ್ಸು, ನಿಮ್ಮ ಥರದ್ದೇ ಎಜುಕೇಷನ್ನು ಎಲ್ಲ ಇರ್ತಕ್ಕಂತಹ ನಾಲೆಡ್ಜ್ ಇರ್ತಕ್ಕಂಥ 10, 20, 56 ಜನ ಕೂಡ ಅಪ್ಲೈ ಮಾಡಿರ್ತಾರೆ. ಅವರು ಇಂಟರ್ವ್ಯೂ ಕೂತಿರ್ತಾರೆ. ಯಾರಿಗೆ ಆಕರ್ಷಣಾ ಶಕ್ತಿ ಜಾಸ್ತಿ ಇರ್ತದೋ ಅವ್ರು ಸೆಲೆಕ್ಟ್ ಆಗಿಬಿಡ್ತಾರೆ. ಸೆಲೆಕ್ಟರ್ಸ್ ಕಣ್ಣಿಗೆ ವಾವ್ ಸೂಪರ್ ಇವ್ರು ಬೇಕು ಅಂತ ಅನ್ಸಿದ್ರೆ ಅವ್ರು ಸೆಲೆಕ್ಟ್ ಆಗಿಬಿಡ್ತಾರೆ. ಸೊ ನೀವು ಸೆಲೆಕ್ಟ್ ಆಗಬೇಕು ಅಂದರೆ ನಿಮ್ಮಲ್ಲಿ ಆಕರ್ಷಣೆ ಶಕ್ತಿ ಚೆನ್ನಾಗಿರಬೇಕು. ಆಲ್ರೆಡಿ ಜಾಬಲ್ಲಿ ಇದ್ದೀರಾ, ನಿಮ್ಮ ಕೊಲೀಗ್ಸ್ ಎಲ್ಲ ನಿಮಗೆ ತೊಂದರೆ ಕೊಟ್ಟು, ಬೆನ್ನಿಗೆ ಚೂರಿ ಹಾಕಿ, ನಿಮಗೆ ನಿಮ್ಮ ಬಗ್ಗೆ ಪಿನ್ನಿಟ್ಟು, ನಿಮಗೆ ತೊಂದರೆ ಕೊಟ್ಟು, ನಿಮಗೆ ಬಯಸಿ, ನಿಮಗೆ ತೊಂದರೆ ಕೊಡ್ತಾನೆ ಇದ್ದಾರೆ. ಕೊಡಬಾರ್ದು ಅಂತಂದರೆ ನಿಮ್ಮ ಕೊಲೀಗ್ಸ್, ನಿಮ್ಮ ಜೊತೆಗೆ ಸಹೋದ್ಯೋಗಿಗಳಿಗೆಲ್ಲರಿಗೂ ನಿಮ್ಮ ಮೇಲೆ ಒಂದು ಪ್ರೀತಿ ಇರಬೇಕು. ನಿಮ್ಮನ್ನು ಕಂಡ್ರೆ ಆಕರ್ಷಣೆ ಇರಬೇಕು. ನಿಮ್ಮ ಹತ್ತ ಬಂದು ಓಡ್ ಬಂದು ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಜೊತೆಗೆ ಮಾತಾಡ್ತಾ ಇರಬೇಕು ಅಂತ ಅನ್ಸ್ಬೇಕು ಅವರಿಗೆ. ನಿಮಗೆ ಮಾತ್ರ ಹೆಲ್ಪ್ ಮಾಡಬೇಕು ಅಂತ ಅನ್ಸ್ಬೇಕು ಅವರಿಗೆ. ಯಾವಾಗ ಅನ್ಸುತ್ತೆ? ನಿಮ್ಮಲ್ಲಿ ಆಕರ್ಷಣೆ ಇದ್ದಾಗ ಅನ್ಸುತ್ತೆ. ನಿಮಗೊಂದು ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೈಕ್ ಬೇಕು, ನೀವು ಅನ್ಕೊಂಡ ಜಾಗದಲ್ಲಿ ಟ್ರಾನ್ಸ್ಫರ್ ಬೇಕು, ಏನೋ ಒಂದು ಅನುಕೂಲತೆಗಳು ಬೇಕು ಅಂತಂದರೆ ನಿಮ್ಮ ಮೇಲಧಿಕಾರಿ, ನಿಮ್ಮ ಸುಪೀರಿಯರ್ ಅಥವಾ HR ಮ್ಯಾನೇಜರ್ ಅವರಿಗೆ ನಿಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಅಥವಾ ನಿಮ್ಮ ಬಗ್ಗೆ ಒಂದು ವಿಶೇಷವಾದ ಕರುಣೆ, ನಿಮ್ಮ ಮೇಲೆ ಒಂದು ಆಕರ್ಷಣೆ ಇದ್ದರೆ ನಿಮ್ಗೆ ಏನು ಬೇಕೋ ಹೆಲ್ಪ್ ಮಾಡ್ತಾರೆ ಅವರು. ಇಲ್ಲ ಅಂದರೆ ಮಾಡಲ್ಲ. ನಡಿ ನೆಕ್ಸ್ಟ್ ಅಂತಾರೆ. ಯಾವಾಗೂ ಇದ್ದಿದ್ದೆ ನಿಮ್ಮದು ನೆಕ್ಸ್ಟ್ ಅಂತಾರೆ. ಸೊ ಅದು ಬೇಕು ಅಂತಾದರೆ ಆ ಆಕರ್ಷಣೆ ನಿಮ್ಮಲ್ಲಿ ಬೇಕು. ಆಕರ್ಷಣೆ ನಿಮ್ಮಲ್ಲಿದ್ದರೆ ಉದ್ಯೋಗ ನಿಮ್ಗೆ ಅಭಿವೃದ್ಧಿ ಆಗುತ್ತೆ. ಇಲ್ಲಾಗಲೇ ನಾನು ಧನುರಾಶಿ, ನಾನು ಬಿಸ್ನೆಸ್ ಮಾಡೋದು ನಿಮಗೂ ಬೇಕಲ್ಲ ಸ್ವಾಮಿ. ಯಾವ ಧನುರಾಶಿಯವರು ಎಲ್ಲರನ್ನೂ ಸೆಳೆದುಕೊಳ್ತಾರೆ, ಆಕರ್ಷಣೆ ಮಾಡ್ಕೊಳ್ತಾರೆ ತಮ್ಮತ್ತ, ಅಂಥವರಿಗೆ ತಾನೇ ಬಿಸ್ನೆಸ್ ಜಾಸ್ತಿ ಆಗೋದು. ನೀವು ಕಸ್ಟಮರು ಅಂತೀರೋ, ನೀವು ಕ್ಲೈಂಟ್ ಅಂತೀರೋ, ನೀವು ಏನಂತೀರೋ, ನಿಮ್ಮ ಸರ್ವಿಸ್ ಕೊಡ್ತಕ್ಕಂಥವ್ರು ಅವರು ನಿಮ್ಮತ್ತೇ ವಾಪಸ್ ಬರಬೇಕು, ನಿಮ್ಮಿಂದಲೇ ಸೇವೆ ತೆಗೆದುಕೊಳ್ಬೇಕು, ನಿಮ್ಮ ಹತ್ರ ಬಿಸ್ನೆಸ್ ಮಾಡಬೇಕು, ನಿಮ್ಮ ಹತ್ರ ಬಂದು ವ್ಯಾಪಾರ ವ್ಯವಹಾರ ಮಾಡಬೇಕು, ನಿಮಗೆ ದುಡ್ಡು ಕೊಟ್ಟು ಹೋಗಬೇಕು ಅಂದರೆ ನಿಮ್ಮಲ್ಲಿ ಆ ಆಕರ್ಷಣಾ ಶಕ್ತಿ ಇರಬೇಕು. ಅದು ಅದ್ಭುತ. ಧನುರಾಶಿಯವರಿಗೆ ಅದು ಬಹಳ ಇಂಪಾರ್ಟೆಂಟ್. ಅದನ್ನು ನೀವು ಪಡೆದುಕೊಳ್ಳಲೇಬೇಕು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ತುಂಬ ಇಂಪಾರ್ಟೆಂಟ್. ಮದುವೆ ಆಗಿಲ್ಲ, ಮದುವೆ ಆಗೋಕ್ಕೋಸ್ಕರ ಹೆಣ್ಣು ಹುಡುಕ್ತಾ ಇದ್ದೀರಾ, ಹೆಣ್ಣು ನಿಮ್ಮ ಫೋಟೋ ನೋಡೋಕೆ ಅಂತಾರೆ, ನಿಮ್ಮನ್ನು ನೋಡಿ ಬೇಡ ಅಂತಾರೆ. ಅಥವಾ ಗಂಡುಗಳು ಹುಡುಕ್ತಾ ಇದ್ದೀರಾ, ನೀವು ಧನುರಾಶಿಯ ಅವಿವಾಹಿತ ಸ್ತ್ರೀ, ನಿಮ್ಮ ಫೋಟೋ ನೋಡೋಕೆ ಅಂತಾರೆ, ಹೆಣ್ಣು ನೋಡೋಕೆ ಬಂದಾಗ ನಿಮ್ಮನ್ನು ಬೇಡ ಅಂದ್ಬಿಟ್ಟು ಹೋಗ್ತಾರೆ. ಏನೇನೋ ಆಗಿ ಮದುವೆ ಸೆಟ್ ಆಗ್ತಾ ಇಲ್ಲ. ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಚೆನ್ನಾಗಿದ್ದರೆ ಮಾತ್ರ. ಗುರುಬಲ ಒಂದೇ ಇದ್ದರೆ ಆಗಲ್ಲ, ಜೊತೆಗೆ ಆಕರ್ಷಣೆ ಇರಬೇಕು. ಎಲ್ಲರೂ ನಿಮ್ಮ ಹತ್ರ ಸೆಳ್ಕೊಳ್ಬೇಕು, ಅಷ್ಟು ಚೆನ್ನಾಗಿ ನೀವು ಕಾಣಬೇಕು. ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇದ್ದರೆ ನಿಮ್ಮ ಮೇಕಪ್ಪೇ ಬೇಕಾಗಿಲ್ಲ, ಸುಮ್ಮನೆ ಕೂತ್ರು ಕೂಡ ವಾವ್ ನಮ್ಗೆ ನೀವೇ ಬೇಕು ಅನಿಸ್ತದೆ. ಆವಾಗ ನೀವು ಸೆಲೆಕ್ಟ್ ಆಗ್ತೀರಿ. ಸೊ ಮದುವೆ ಸೆಟ್ ಆಗುತ್ತೆ ಬೇಗ. ಆಲ್ರೆಡಿ ಮದುವೆ ಆಗಿರ್ತಕ್ಕಂಥವ್ರಿಗೂ ಗಂಡ ಹೆಂಡತಿ ನಡುವೆ ಒಂದು ದಾಂಪತ್ಯ ಸುಖ ಚೆನ್ನಾಗಿರಬೇಕು. ಗಂಡನ ನೋಡಿದ್ರೆ ಹೆಂಡತಿ ಮದುವೆ ಹೆಂಡತಿ ಮಾತಾಡ್ಸಲ್ಲ, ಎಲ್ಲರೂ ಹಾಳಾಗೋಗುವಂಥ, ಹೆಂಡತಿ ಬೈತಾಳೆ, ಎಲ್ಲರೂ ಹಾಳಾಗೋಗುವಂಥ, ಗಂಡ ಬೈತಾನೆ, ಒಬ್ರಿಗೊಬ್ರಿಗೆ ಸರಿಯಾಗಿ ದಾಂಪತ್ಯ ಚೆನ್ನಾಗಿಲ್ಲ. ಎಲ್ಲಿ ದಾಂಪತ್ಯ ಅದು? ಸೊ ಆಕರ್ಷಣೆ ಇದ್ದರೆ ಮಾತ್ರ ಅದು ಸಾಧ್ಯ. ನೆನ್ಪಿಟ್ಕೊಳ್ಳಿ, ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿ ಮೇಲೆ ಗಂಡನಿಗೆ ಆಕರ್ಷಣೆ ಇದ್ದರೆ ಮಾತ್ರ ಸುಖ ದಾಂಪತ್ಯ ಸಾಧ್ಯ. ಇಲ್ಲದಾದ್ರೆ ಸಾಧ್ಯನೇ ಇಲ್ಲ. ಅದು ಬೇಕು ಅಂತಂದರೆ ನೀವು ಕಡ್ಡಾಯವಾಗಿ ನಾನು ಹೇಳುವ ಈ ರಹಸ್ಯ ತಂತ್ರವನ್ನು ಮಾಡ್ಕೊಳ್ಬೇಕು ಧನುರಾಶಿಯವರು. ಅದಿಲ್ಲ ಅಂದರೆ ಸಾಧ್ಯ ಇಲ್ಲ. ಸ್ನೇಹಿತರ ನಡುವೆ ಆಕರ್ಷಣೆ ಇರಬೇಕು. ಫ್ಯಾಮಿಲಿಯಲ್ಲಿ, ಕುಟುಂಬದಲ್ಲಿ ನಿಮ್ಮನ್ನು ಏನು ಕೇರೇ ಮಾಡ್ತಾ ಇಲ್ಲ, ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಯಾರು ಅಂತಲೂ ಮೂಸ್ತಾ ಇಲ್ಲ ಅಂದರೆ ಆ ಆಕರ್ಷಣೆ ನಿಮ್ಮಲ್ಲಿ ಕಡಿಮೆ ಆಗಿದೆ. ನೀವು ಅದನ್ನು ವೃದ್ಧಿ ಮಾಡ್ಕೊಳ್ಬೇಕು. ಈ ಚಿಕ್ಕ ಪುಟ್ಟ ಮಕ್ಕಳು ನೋಡಿದ ತಕ್ಷಣ ನಮ್ಗೆ ಹೋಗಿ ಮುದ್ದಾಡೋಣ ಅನಿಸುತ್ತೆ. ಮಕ್ಕಳು ಚಿಕ್ಕ ಪುಟ್ಟ ಮಕ್ಕಳು ನೋಡಿದ್ರೆ ಅವರೆಲ್ಲ ಆಕರ್ಷಣ ಶಕ್ತಿ ಅದ್ಭುತವಾಗಿದೆ. ಅದಕ್ಕೆ ಮಕ್ಕಳನ್ನ ದೇವರು ಅನ್ನೋದು. ಆಕರ್ಷಣಾ ಶಕ್ತಿ ಬಹಳ ಮುಖ್ಯ. ಯಾರು ನಿಮ್ಮನ್ನು ಮಾತಾಡ್ಸಲಿಲ್ಲ ಅಂದರೆ ನಿಮ್ಮನ್ನು ಮೋಸ ನೋಡೋದಿಲ್ಲ ಯಾರು. ಸೊ ಇಂತಹ ಒಂದು ಅದ್ಭುತವಾದಂತಹ ಆಕರ್ಷಣಾ ಶಕ್ತಿಯನ್ನು ಧನುರಾಶಿಯವರಲ್ಲಿ ವೃದ್ಧಿ ಮಾಡೋದು ಅಥವಾ ಧನುರಾಶಿಯವರಿಗೆ ಕೊಡ್ತಕ್ಕಂಥದ್ದು ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ. ರಹಸ್ಯವಾದಂತಹ ಶಕ್ತಿ ಇದು. ಯಾವ ಧನುರಾಶಿಯವರು ತ್ರೈಲೋಕ್ಯ ಮೋಹನಕರ ಗಣಪತಿಯನ್ನು ಆರಾಧನೆ ಮಾಡ್ತಾರೋ
ಅವರಲ್ಲಿ ಆಕರ್ಷಣಾ ಶಕ್ತಿ ವೃದ್ಧಿ ಆಗಿಬಿಡುತ್ತೆ. ಈ ವಿಡಿಯೋ ಎಂಡಲ್ಲಿ ನಾನು ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರವನ್ನು ಕೊಡ್ತೇನೆ. ಕಡ್ಡಾಯವಾಗಿ ಆ ಮಂತ್ರವನ್ನು ಪ್ರತಿ ದಿವಸ ನೀವು ಆರಾಧನೆ ಮಾಡಿಕೊಂಡ್ರೆ ಅದ್ಭುತವಾದ ಶಕ್ತಿ ಬರುತ್ತೆ ಧನುರಾಶಿಯವರಿಗೆ. ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಗಣಪತಿ ವಿಗ್ರಹನೋ ಅಥವಾ ಗಣೇಶನ ಫೋಟೋ ಇದ್ದರೂ ಸಾಕು. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಒಂದು 28 ಗರಿಕೆಯನ್ನು ಕಿತ್ತು ತೊಳೆದು ದೇವ್ರ ಮೇಲೆ ಕೂತ್ಕೊಂಡು ಒಂದು 108 ಬಾರಿ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರವನ್ನು ಜಪ ಮಾಡಿಕೊಂಡು ಆ ಗರಿಕೆಯನ್ನು ಗಣಪತಿ ವಿಗ್ರಹಕ್ಕೋ ಫೋಟೋಗೋ ಸಮರ್ಪಣೆ ಮಾಡಿ. ಇಲ್ಲ ಮನೆ ಹತ್ರದಲ್ಲಿ ಎಲ್ಲರೂ ಒಂದು ದೇವಸ್ಥಾನದ ಗಣೇಶಂದು ಒಂದು 28 ಗರಿಕೆ ಕಿತ್ಕೊಂಡು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆದ್ದು ಸ್ನಾನವಾದ ನಂತರ ಅಲ್ಲಿ ದೇವಸ್ಥಾನದಲ್ಲೇ ಕೂತ್ಕೊಂಡು ಒಂದು 108 ಬಾರಿ ಜಪ ಮಾಡಿ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರವನ್ನು. ನಂತರ ಪುರೋಹಿತರಿಗೆ ಸಮರ್ಪಣೆ ಮಾಡಿ ಕೊಟ್ಬಿಡಿ, ಅದನ್ನು ದೇವರಿಗೆ ಹಾಕ್ಬಿಡ್ಲಿ ಅಂತ. ನಿಮ್ಮಲ್ಲಿ ಡೈಲಿ ಪ್ರತಿನಿತ್ಯ ನೀವು ಇದನ್ನು ಮಾಡೋದ್ರಿಂದ ಧನುರಾಶಿಯವರಿಗೆ ಒಳ್ಳೆಯ ಆಕರ್ಷಣಾ ಶಕ್ತಿ ವೃದ್ಧಿ ಆಗುತ್ತೆ. ಇಲ್ಲ ನಾವು ಅಲ್ಲಿಗೆ ಡೈಲಿ ಹೋಗೋ ಮನೆಗೆ ಇದೆಲ್ಲ ಮಾಡೋಕ್ಕಾಗಲ್ಲ. ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ಸುಲಭ ಪರಿಹಾರ ಬೇಕು ಅಂದರೆ ಹುಣ್ಣಿಮೆ ಪರ್ವದಿನದಂದು ಧನುರಾಶಿಯವರಿಗೋಸ್ಕರ ನಾವು ವಿಶೇಷವಾದ ಪರಿಹಾರವನ್ನು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಿಮಗೋಸ್ಕರ ನಾವು ಆ ವಿಶೇಷವಾದ ತಂತ್ರವನ್ನು ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಪ್ರಸಾದ ಸ್ವರೂಪ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ನಿಮಗೆ. ಈ ಉಂಗುರವನ್ನು ನೀವು ದಯವಿಟ್ಟು ಗಮನಿಸಬೇಕು, ಸ್ಕ್ರೀನ್ ಮೇಲೂ ದೊಡ್ಡದಾಗಿ ಹಾಕ್ತಾರೆ. ಇದರಲ್ಲಿ 3 ವಿಭಿನ್ನ ವಿಶೇಷವಾದ ಶಕ್ತಿಗಿದೆ. ಅದರಲ್ಲಿ ಮೊದಲನೆಯದು ರುದ್ರಾಕ್ಷಿ. ಈ ರುದ್ರಾಕ್ಷಿಯನ್ನು ನಾವು ಇದರಲ್ಲಿ ತುಂಬ ಚಿಕ್ಕ ರುದ್ರಾಕ್ಷಿಯನ್ನು ಉಂಗುರದಲ್ಲಿ ಇಟ್ಟಿದ್ದೇವೆ. ಅದು ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಎನರ್ಜೈಸ್ ಆದಾಗ ನಿಮ್ಮಲ್ಲಿ ಅದ್ಭುತವಾದ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುತ್ತೆ. ಆರೋಗ್ಯ ಬಾಧೆಗಳಿದ್ರೂ ಪರಿಹಾರ ಮಾಡಿ ವೃದ್ಧಿ ಮಾಡುತ್ತೆ. ಯಾಕೆಂದರೆ ಬಹಳಷ್ಟು ಜನಕ್ಕೆ ಆರೋಗ್ಯ ಬಾಧೆ ಇದ್ದಾಗ ಯಾರು ಅವ್ರ ಹತ್ರ ಬರೋದೇ ಇಲ್ಲ, ಪಾಸಿಟಿವ್ ಎನರ್ಜಿ ಇರಲ್ಲ, ಎಲ್ಲರೂ ದೂರ ಮಾಡಿಬಿಡ್ತಾರೆ. ಇಲ್ಲ, ನಿಮಗೆ ಆರೋಗ್ಯ ಸರಿ ಹೋದ ತಕ್ಷಣ, ಚೈತನ್ಯ ಶಕ್ತಿ ವೃದ್ಧಿ ಆದ ತಕ್ಷಣ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಸೊ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ತ್ರಿಶಕ್ತಿಯಲ್ಲಿ ಮೊದಲನೇ ಶಕ್ತಿಯ ರುದ್ರಾಕ್ಷಿ ನಿಮಗೆ ಶಕ್ತಿ ವೃದ್ಧಿ ಮಾಡಿಕೊಡ್ತದೆ, ಧೈರ್ಯವನ್ನು ಕೊಡ್ತದೆ, ಧೈರ್ಯ ಇನ್ನೂ ವೃದ್ಧಿ ಮಾಡ್ತದೆ. ಅದರ ಜೊತೆಯಲ್ಲಿ ಇರತಕ್ಕಂಥದ್ದು ಒಂದು ಚಿಕ್ಕ ಶಂಖು. ಈ ಶಂಖು ನಿಮ್ಮ ಒಂದು ಹೆಸರನ್ನು, ನಿಮ್ಮ ಕೀರ್ತಿಯನ್ನು ಎಲ್ಲ ದಿಕ್ಕುಗಳಲ್ಲಿ ಸಾರುವಂಥ ಶಕ್ತಿ ಇದೆ ಅದಕ್ಕೆ. ಆ ಪಾಸಿಟಿವ್ ಎನರ್ಜಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದರಲ್ಲಿ ಅಂದರೆ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಅದು ಎನರ್ಜೈಸ್ ಆದಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದು. ಶಂಖು ಇದೆ. ಇನ್ನೊಂದು 3ನೇದು ಒಂದು ಚಿಕ್ಕ ಸಾಸಿವೆ ಕಾಳಿನಷ್ಟು ಪಾದರಸ ಇದೆ ಅದರಲ್ಲಿ. ಇದು ಎಂತಹ ಒಂದು ಅದ್ಭುತ ಶಕ್ತಿ ಅಂತಂದರೆ ಮೂಲ ಕೆಲಸ, ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಮೂಲ ಕೆಲಸ ಇದೆಯಲ್ಲ ಅದನ್ನು ಮಾಡೋದು ಇದು ಒಂದು ಶಕ್ತಿ. ಈ 3 ಶಕ್ತಿಗಳ ಸಮ್ಮಿಲನ ತ್ರಿಶಕ್ತಿ ಉಂಗುರ. ಈ ಉಂಗುರವನ್ನು ನಿಮ್ಮ ಹೆಸರಿನಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮದಲ್ಲಿ ಈ ಉಂಗುರಗಳನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಇನ್ನೂ ಹಲವಾರು ಹೋಮಗಳಿದೆ. ಬಹುಮುಖ್ಯವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಇದೆ. ಸರ್ಪದೋಷಗಳಿಂದಾಗಿ ಯಾರು ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ, ನಿಮ್ಮ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂದರೆ ಅದು ಪರಿಹಾರ ಆಗಬೇಕು. ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಯಾವ ಗ್ರಹದ ಸಮಸ್ಯೆಯಿಂದಾಗಲೂ ಜನ ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ ಅಂತ ಆಗಬಾರದು. ಎಲ್ಲ ಗ್ರಹಚಾರ ಪರಿಹಾರ ಬೇಕು. ಜೊತೆಗೆ ಕಳೆದುಕೊಂಡಿದ್ದನ್ನು ಸಹ ಮರಳಿ ಪಡೆದುಕೊಳ್ಳಿಕ್ಕೋಸ್ಕರ ಅದ್ಭುತವಾದಂತಹ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹವನ. ಈ ಉಂಗುರ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಮೂಲವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಪರವಾಗಿಲ್ಲ, ಎಲ್ಲ ಗೊತ್ತಿದ್ರೆ, ಏನು ಗೊತ್ತಿದೆ ಅದು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೀಟಾಗಿ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ವಿಳಾಸ, ಅದನ್ನೆಲ್ಲ ನೀಟಾಗಿ ಸಪ್ರೇಟಾಗಿ ನೀಟಾಗಿ ಟೈಪ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿ ನಮ್ಮ ಆಫೀಸ್ ನಂಬರ್ಗೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆ ನಿಮ್ಮ ಹೆಸರು ರಿಜಿಸ್ಟರ್ ಆಯಿತು ಅಂತಂದರೆ ಲೈವಲ್ಲಿ ಅವತ್ತು ಮೇ 1ನೇ ತಾರೀಕು ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ.
ನಂತರ ನಿಮಗೆ ಈ ಪ್ರಸಾದ ಸಿಕ್ಕ ನಂತರ ನೀವು ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನವನ್ನು ಹಣೆಯಲ್ಲಿಟ್ಟುಕೊಂಡು ಈ ಉಂಗುರವನ್ನು ನಿಮ್ಮ ಯಾವ ಬೆರಳಿಗೆ ಸೈಜ್ ಕರೆಕ್ಟಾಗಿ ನಿಮಗೆ ಸೆಟ್ ಆಗ್ತದೆ ಆ ಒಂದು ಬೆರಳಿಗೆ ನೀವು ಅದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಲಗೈನಲ್ಲಿ ಕಿರು ಬೆರಳಿಗೂ ಹಾಕೋಬಹುದು, ಮಧ್ಯದ ಬೆರಳಲ್ಲೂ ಹಾಕೋಬಹುದು, ತೋರು ಬೆರಳಲ್ಲೂ ಹಾಕೋಬಹುದು. ನಿಮಗೆ ಅನುಕೂಲವಾಗುವ ಬೆರಳನ್ನು ನೀವು ಧಾರಣೆ ಮಾಡ್ಕೊಳ್ಬಿಡಿ. ಇದಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ನಾವು ಇದು ಹಾಕೊಂಡ್ರೆ ನಾನ್ ವೆಜ್ ತಿನ್ನಬಾರ್ದು, ನಾವು ಇದು ಹಾಕೊಂಡ್ರೆ ಹಂಗೆ ಮಾಡಬಾರ್ದು, ಅಲ್ಲಿ ಹೋಗಬಾರ್ದು, ಆ ಥರದ್ದೆಲ್ಲ ಇಲ್ಲ. ಕಂಟಿನ್ಯೂಸ್ ಒಂದು 28 ದಿನ ಕಡ್ಡಾಯವಾಗಿ ಹಾಕ್ಕೊಳ್ಳಿ, ನಂತರವೂ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ಳಿ. ಬಟ್ ಇದನ್ನು ನೀವು ಧಾರಣೆ ಮಾಡಿಕೊಂಡಾಗ ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಅದ್ಭುತವಾದ ಶಕ್ತಿಯನ್ನು ತ್ರೈಲೋಕ್ಯ ಮೋಹನಕರ ಗಣಪತಿಯ ಅನುಗ್ರಹದಿಂದ ನಿಮಗೆ ಸಿಗ್ತದೆ. ಅದರಿಂದ ನಿಮಗೆ ಅನುಕೂಲವಾಗಲಿ, ಒಳ್ಳೆಯದಾಗಲಿ, ನಿಮ್ಮ ಕೆಲಸ ಕಾರ್ಯಗಳು ಬೇಗ ಬೇಗ ಆಗಲಿ, ಒಳ್ಳೆಯ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಸದುದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ಈ ಪ್ರಸಾದವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಇದನ್ನು ಮಿಸ್ ಮಾಡಿಕೊಂಡ್ರೆ ನಂತರ 2ನೇ ತಾರೀಕು 3ನೇ ತಾರೀಕು ನಂತರ ಈ ವಿಡಿಯೋ ನೋಡ್ಕೊಂಡು ನನಗಿದು ಬೇಕು ಅಂದರೆ ಖಂಡಿತವಾಗಿ ಸಿಗೋದಿಲ್ಲ. 1ನೇ ತಾರೀಕೆ ಹೋಮ ಇರತಕ್ಕಂಥದ್ದು, ಹಿಂದಿನ ದಿವಸ ಲಾಸ್ಟ್ ಗುರುವಾರ ಏನಿದೆ ಅವತ್ತು ಹಿಂದಿನ ದಿವಸ ಲಾಸ್ಟ್ ಇರ್ತದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋದು. ಬೇಗ ಬೇಗ ಕೊಟ್ಕೊಳ್ಳಿ. ಲಿಮಿಟೆಡ್ ಪೀಸ್ ಇರೋದು, ಲಿಮಿಟೆಡ್ ಆಗಿ ಹೆಸರು ಬರ್ಕೊಳ್ತಕ್ಕಂಥದ್ದು. ಸೊ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಾನು ಆ ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಸಹ ಕೇಳಿಸ್ಕೊಳ್ಳಿ. ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡ್ತಾ ಇದ್ದಾರೆ ನಮ್ಮ ಪೇಜ್ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಓಂ ಗಂ ಗಣಪತಯೇ ನಮಃ ಅಂತ ಕಮೆಂಟ್ ಮಾಡಿ. ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತ ನನಗೂ ಸಹ ಗೊತ್ತಾಗುತ್ತೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ.